ಪ್ರಿಯ ವೀಕ್ಷಕರೇ, ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಹಾಗೇನೆ ತ್ರಿವಿಕ್ರಮ್ ನಡುವೆ ಇದ್ದಂತಹ ಸಂಬಂಧ ಈಗ ಮುರಿದು ಬಿತ್ತ. ಅದಕ್ಕೆ ಉಗ್ರ ಮಂಜು ಕಾರಣರಾದ್ರ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿ ಮತ್ತೆ ಒಳಗೆ ತ್ರಿವಿಕ್ರಮ್ ಬರ್ತಾ ಇದ್ದ ಹಾಗೆ ಮಂಜು ಆಡಿದಂತಹ ಅದೊಂದು ಮಾತು ಈಗ ನಿಜವಾಗ್ತಾ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಮಿಸ್ ಮಾಡದೆ ಕಡೆ ತನಕ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಭವ್ಯ ಕ್ಯಾಪ್ಟನ್ ಆಗಿದ್ದಾರೆ. ತ್ರಿವಿಕ್ರಮ್ ಮನೆಯಿಂದ ಹೊರಗೆ ಹೋಗುವ ರೀತಿಯಾದಂಥ ಒಂದು ಸನ್ನಿವೇಶವನ್ನು ಎದುರಿಸಿ ಮತ್ತೆ ಮನೆಯೊಳಗೆ ಬಂದಿದ್ದಾರೆ. ಈ ಮಧ್ಯೆ ತ್ರಿವಿಕ್ರಮ್ಗೆ ಭವ್ಯ ಮೇಲೆ ಒಂದು ರೀತಿಯಾದಂತಹ ಹೊಟ್ಟೆ ಉರಿ, ಅಸೂಯೆ ಶುರುವಾದ ರೀತಿಯಾಗಿ ಅವರು ನಡೆದುಕೊಳ್ತಾ ಇದ್ದಾರೆ ಎನ್ನುವಂತಹ ಚರ್ಚೆ ಶುರುವಾಗಿದೆ. ತ್ರಿವಿಕ್ರಮ್ನವರ ವರ್ತನೆ ಕೂಡ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಭವ್ಯ ಅವರು ಕ್ಯಾಪ್ಟನ್ ಆಗಿ ಏನೇ ಒಂದು ಚಿಕ್ಕ ಸಲಹೆಗಳನ್ನು ಕೊಟ್ಟರು, ಒಂದು ಚಿಕ್ಕ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಅದಕ್ಕೆ ತ್ರಿವಿಕ್ರಮ್ ತಿರುಗಿ ಬೀಳ್ತಾ ಇದ್ದಾರೆ. ಭವ್ಯ ವಿರುದ್ಧವೇ ಮೊಂಡು ವಾದವನ್ನು ತ್ರಿವಿಕ್ರಮ್ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವುದೋ ಒಂದು ಟಾಸ್ಕ್ನಲ್ಲಿ ಪ್ರಾಪರ್ಟಿಯನ್ನು ಮುಟ್ಟಬೇಡಿ ಅಂತದಕ್ಕೆ ಭವ್ಯ ಹೇಳಿದ್ದಕ್ಕೆ ತ್ರಿವಿಕ್ರಮ್ ಅದಕ್ಕೆ ಭವ್ಯ ಅವರ ಮೇಲೆ ರೇಗಾಡಿದ್ರು. ಜೊತೆಗೆ ಮನೆಯ ಕೆಲಸದ ಹಂಚಿಕೆ ವಿಚಾರವಾಗಿಯೂ ಕೂಡ ಎಲ್ಲರೂ ಸುಮ್ಮನಿದ್ರೂ ಸಹ ತ್ರಿವಿಕ್ರಮ್ ಭವ್ಯ ಮೇಲೆ, ಕ್ಯಾಪ್ಟನ್ ಆಗಿರುವಂತಹ ಭವ್ಯ ಮೇಲೆ ಮತ್ತೆ ತಿರುಗು ಬೀಳುವಂತಹ ಕೆಲಸ ಮಾಡಿದರು. ನನಗೆ ಆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಈ ಕೆಲಸ ಮಾಡೋದಕ್ಕೆ ಆಗೋದಿಲ್ಲವ ಅನ್ನುವಂತಹ ಮಾತುಗಳನ್ನು ತ್ರಿವಿಕ್ರಮ್ ಭವ್ಯಗೆ ನೇರ ಆಡ್ತಾ ಇದ್ದಾರೆ. ಭವ್ಯ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ 2ನೇ ಬಾರಿ ಕ್ಯಾಪ್ಟನ್ ಆಗಿದ್ದಾರೆ. ಯಾರೂ ಕೂಡ ಇದುವರೆಗೆ ಅಲ್ಲಿ 2ನೇ ಬಾರಿ ಕ್ಯಾಪ್ಟನ್ ಆಗಿಲ್ಲ. ಭವ್ಯ ಅವರೇ ಮೊದಲ ಬಾರಿಗೆ 2ನೇ ಬಾರಿ ಅಲ್ಲಿ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ಇದು ಎಲ್ಲೋ ಒಂದು ರೀತಿಯಾಗಿ ತ್ರಿವಿಕ್ರಮ್ ಅವರಿಗೆ ಹೊಟ್ಟೆಯುರಿಯನ್ನು ತಂದಿದೆಯಾ? ನನಗೆ ಪ್ರಬಲ ಸ್ಪರ್ಧಿ ನನ್ನ ಜೊತೆಯಲ್ಲೇ ಹುಟ್ಟಿಕೊಳ್ತಾ ಇದ್ದಾರೆ ಅನ್ನುವಂತಹ ಭಾವನೆ ತ್ರಿವಿಕ್ರಮ್ ಅವರಲ್ಲಿ ಮೂಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಟಿಕೊಳ್ತಾ ಇದೆ. ತ್ರಿವಿಕ್ರಮ್ ಎಲ್ಲರ ಜೊತೆ ಮಾತನಾಡಿದರೂ ಕೂಡ ಆತ ಬಹಳ ಯೋಚಿಸಿ ತನ್ನ ಆಟಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ಮಾತ್ರ ಇದ್ದಾನೆ. ತನ್ನ ಆಟಕ್ಕೆ ಯಾರು ಅನುಕೂಲವಾಗ್ತಾರೋ ಅವರ ಜೊತೆಗೆ ಮಾತ್ರ ಕ್ಲೋಸ್ ಆಗ್ತಾನೆ. ಈ ರೀತಿಯಾದಂಥ ಅನೇಕ ಆರೋಪಗಳು ತ್ರಿವಿಕ್ರಮ್ ಮೇಲೆ ಇದ್ದಾವೆ. ಈ ಮಧ್ಯೆ ಇಷ್ಟು ದಿನ ಭವ್ಯ ಜೊತೆಯಲ್ಲೇ ಇದ್ದು ಭವ್ಯ ನೀನು ಹಂಗೆ ಆಟ ಆಡಬೇಕು, ಹೀಗೆ ಆಟ ಆಡಬೇಕು, ಹೀಗೆ ಸಾಕಷ್ಟು ಸಲಹೆ ಸೂಚನೆಗಳನ್ನು ಭವ್ಯಗೆ ಕೊಡ್ತಾ ಇದ್ದಂಥ ತ್ರಿವಿಕ್ರಮೇ ಈಗ ಭವ್ಯ ಮೇಲೆ ಏಕಾಏಕಿ ತಿರುಗಿ ಬಿದ್ದಿದ್ದಾರೆ. ಅದಕ್ಕೆ ಅವರದ್ದೇ ಆದ ಕಾರಣ ಕೂಡ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಂತಹ ಒಂದು ಪರಿಸ್ಥಿತಿಯನ್ನು, ಆ ಒಂದು ಭಾವನೆ ಹೇಗಿರುತ್ತೆ ಅನ್ನೋದು ತ್ರಿವಿಕ್ರಮ್ಗೆ ಈಗ ಅರಿವಾಗಿದೆ. ಹೀಗಾಗಿ ಇನ್ನೂ ಕೂಡ ನಾನು ಭವ್ಯ ಜೊತೆಗೆ ಇದ್ದರೆ, ಭವ್ಯ ಆಟಕ್ಕೆ ಸಹಾಯ ಮಾಡ್ತಾ, ಆಕೆಗೆ ಸಹಾಯ ಮಾಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ನಾನು ಹಿಂದೆ ಉಳಿತೀನಿ ಅನ್ನುವಂತಹ ಭಾವನೆ ಕೂಡ ತ್ರಿವಿಕ್ರಮ್ಗೆ ಮೂಡಿರಬಹುದು. ಅದೇ ಕಾರಣಕ್ಕೆ ಈಗ ಪದೇ ಪದೇ ಸಣ್ಣ ಸಣ್ಣ ವಿಚಾರಕ್ಕೂ ಟ್ರಿಗರ್ ಆಗಿ ಭವ್ಯ ಅವರನ್ನು ಕೆಣಕುವಂತಹ ಕೆಲಸವನ್ನು ತ್ರಿವಿಕ್ರಮ್ ಮಾಡ್ತಾ ಇದ್ದಾರೆ. ಇದೆಲ್ಲ ಬೆಳವಣಿಗೆಗಳು ನಡೆಯೋದಕ್ಕೂ ಮುಂಚೆಲೇ ಉಗ್ರ ಮಂಜು ಒಂದು ಮಾತನಾಡಿದರು. ಯಾವಾಗ ತ್ರಿವಿಕ್ರಮ್ ಮನೆಯಿಂದ ಹೊರಗೆ ಹೋಗಿ ಒಳಗೆ ಬಂದರು, ಒಳಗೆ ಬರ್ತಾ ಇದ್ದ ಹಾಗೆ ಉಗ್ರ ಮಂಜು ಅವರು ಮೋಕ್ಷಿತ ಹಾಗೆಯೇ ಗೌತಮಿ ಅವರ ಜೊತೆಗೆ ಮಾತನಾಡ್ತಾ ಇರುವಾಗ ಒಂದು ಮಾತನ್ನು ಹೇಳ್ತಾರೆ. ತ್ರಿವಿಕ್ರಮ್ ಸಂಪೂರ್ಣವಾಗಿ ಬದಲಾಗಿದ್ದಾರೆ. ತ್ರಿವಿಕ್ರಮ್ಗೆ ಭವ್ಯ ಅವರ ಕ್ಯಾಪ್ಟನ್ಸಿಯ ಕುರಿತಾಗಿ ಅಸಮಾಧಾನ ಇದೆ, ಅವರಿಗೆ ಹೊಟ್ಟೆ ಉರಿ ಇದೆ ಅನ್ನುವಂಥ ರೀತಿಯಲ್ಲಿಯೇ ಉಗ್ರ ಮಂಜು ಕೂಡ ಅಲ್ಲಿ ಮಾತನಾಡಿದರು. ಆ ಮಾತು ಆಡಿ ಕೆಲವೇ ದಿನಗಳು ಕಳೆದಿವೆ. ಆ ಎಲ್ಲ ದಿನಗಳಲ್ಲಿಯೂ ಕೂಡ ತ್ರಿವಿಕ್ರಮ್ ಭವ್ಯ ಅವರ ಮೇಲೆ ಒಂದಲ್ಲ ಒಂದು ವಿಚಾರವಾಗಿ ಕಿರಿಕನ್ನು ಮಾಡ್ತಲೇ ಇದ್ದಾರೆ. ಇದೆಲ್ಲದನ್ನು ನೋಡ್ತಾ ಇದ್ದರೆ ಈ ಆಟ ಹೀಗೆ ಇನ್ನಷ್ಟು ತೀವ್ರತೆಯನ್ನು ಪಡೆದುಕೊಳ್ತಾ ಇದ್ದಾಗೆ ಮನೆಯಲ್ಲಿರುವಂತಹ ಎಲ್ಲ ಸಂಬಂಧಗಳು, ಯಾರ್ಯಾರ ನಡುವೆ ಏನೇನು ಸಂಬಂಧಗಳಿದ್ದಾವೆ ಅವೆಲ್ಲವೂ ಕೂಡ ಮುರಿದು ಬೀಳುವ ಸಾಧ್ಯತೆಯನ್ನು ಯಾವುದೇ ಕಾರಣಕ್ಕೂ ಅಲ್ಲಗಳೆಯೋ ಹಾಗೆ ಕಾಣ್ತಾ ಇಲ್ಲ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನಿಸುತ್ತೆ? ಭವ್ಯ ಹಾಗೆಯೇ ತ್ರಿವಿಕ್ರಮ್ ಅವರ ಆಟದಲ್ಲಿ ಯಾರ ಆಟ ಬೆಸ್ಟ್ ಇದೆ, ಯಾರು ವಿನ್ ಆಗಬಹುದು, ಹಾಗೆಯೇ ಅವರಿಬ್ಬರ ಆ ಒಂದು ಸಂಬಂಧದ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.